ಕ್ಷತ್ರಿಯ ಸಮಾಜ ಸವಣೂರು ಹಾಗೂ ಶ್ರೀ ನಿಸ್ವಾರ್ಥ ಸೇವಾ ಸಮಿತಿ ಸವಣೂರು ಹಾಗೂ ಅಮ್ಮ ಸಂಸ್ಥೆ ಹಿರೇಮುಗ್ದೂರು ಇವರ ಸಹಯೋಗದೊಂದಿಗೆ ಕ್ಯಾಂಪಿನೋ ಕಂಪನಿಯವರು ಸವಣೂರು ನಗರದಲ್ಲಿ ದಿನಾಂಕ 12/7/2025ರಿಂದ 24/7/2025ರವರೆಗೆ ಸುಮಾರು 10 ದಿನಗಳವರೆಗೆ ಒಂದು ಈ ಫಿಸಿಯೋಥೆರಪಿ ಎಂಬ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು 10ನೇ ದಿನವಾಗಿದ್ದು ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀಯುತ ಸೀತಾರಾಮ್ ಶೆಟ್ಟಿ ಅಂತೇಳಿ ನುರಿತ ಫಿಸಿಯೋಥೆರಪಿ ಡಾಕ್ಟರನ್ನ ಇವತ್ತು ಕರೆಸಿ ಎಲ್ಲ ನಮ್ಮ ಶಿಬಿರಾರ್ಥಿಗಳಿಗೆ ನಾವು ಗೆಸ್ಟಾಗಿ ಮುಖ್ಯ ಅತಿಥಿಯಾಗಿ ಅವರನ್ನು ಕರೆಸಿ ಇವರಿಂದ ಎಲ್ಲ ಶಿಬಿರಾರ್ಥಿಗಳಿಗೆ ತಮ್ಮ ಅನುಭವಗಳ ಹಂಚಿಕೆ ಮತ್ತು ಇನ್ನು ಹೆಚ್ಚು ಕಾರ್ಯಕ್ರಮಗಳಲ್ಲಿ ಸಹಕಾರಿಯಾಗಿ ಮತ್ತು ಇದರ ಶಿಬಿರದ ಸದುಪಯೋಗ ಯಾವ ರೀತಿ ಪಡ್ಕೋಬೇಕೆಂಬುದನ್ನು ತಿಳಿಸಲಿಕ್ಕೆ ಅವರು ಇವತ್ತು ಆಗಮಿಸಿದ್ದಾರೆ. ಹಾಗೂ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಏನೇನಪ್ಪ ಇದೆ ಅಂತ ಹೇಳಿದ್ರೆ ಸಂಧಿವಾತ, ಸಕ್ಕರೆ ಕಾಯಿಲೆ, ಕೀಲು ನೋವು, ಹಾಗೆ ಇನ್ನೂ ಅನೇಕ ನರಗಳ ದೌರ್ಬಲ್ಯ, ಹಾಗೆ ಸುಮಾರು 12-13 ನೋವುಗಳ ನಿವಾರಣೆಗಾಗಿ ಇಲ್ಲಿ ಯಾವುದೇ ಔಷಧಿಗಳಾಗಲಿ, ಇಂಜೆಕ್ಷನ್ ಆಗಲಿ, ಶಸ್ತ್ರಚಿಕಿತ್ಸೆಯಾಗಲಿ ಇಲ್ಲ, ಕೇವಲ ಫಿಸಿಯೋಥೆರಪಿಯಿಂದ ಇವರು ಬರುತ್ತಾರೆ. ಈಗ ಸುಮಾರು 300ಕ್ಕಿಂತ ಹೆಚ್ಚು, ಪ್ರಾರಂಭದಲ್ಲಿ ಕೇವಲ 65-67 ಜನರಿದ್ದರು. ಇವತ್ತು 300ಕ್ಕಿಂತ ಹೆಚ್ಚು ಶಿಬಿರಾರ್ಥಿಗಳು ಇಲ್ಲಿ ಬಂದು ಈ ಕಾರ್ಯಕ್ರಮದ ಒಂದು ಸದುಪಯೋಗವನ್ನು ಪಡ್ಕೊತಾ ಇದ್ದಾರೆ. ಮತ್ತು ಪ್ರಚಾರ ಮಾಧ್ಯಮದವರು ಕೂಡ ಮೇಲಿಂದ ಮೇಲೆ ಬಂದು ಈ ಒಂದು BSNL ಕಂಪನಿಯವರು ಕೂಡ ಭಾಗವಹಿಸಿ ದೂರದರ್ಶನದಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ಹೆಚ್ಚು ಜನರು ಬಂದು ಈ ಉಚಿತವಾದ ಶಿಬಿರದ ಒಂದು ಸದುಪಯೋಗ ಪಡ್ಕೋಬೇಕು. ಇದಕ್ಕೆ ಮೂಲ ಕಾರಣಕರ್ತರು ನಮ್ಮ ಸಮಾಜದ ಮುಖಂಡರು ಹಾಗೂ ನಿಸ್ವಾರ್ಥ ಸೇವಾ ಸಮಿತಿಯ ಸದಸ್ಯರುಗಳು, ಅಮ್ಮ ಸಂಸ್ಥೆಯ ಕಾರ್ಯಕರ್ತರು, ಅಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಪ್ರಚಾರ ಮಾಧ್ಯಮದವರು ಇವರೆಲ್ಲರ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಹೊಂದಿದೆ. ಮತ್ತು ಈ ಒಂದು ಶಿಬಿರದಲ್ಲಿ ಹೆಚ್ಚು ಭಾಗವಹಿಸಿ ಅದರ ಸದುಪಯೋಗ ಪಡೆದುಕೊಳ್ಳುವಂಥ ಶ್ರೀಯುತ ಮುಖಂಡರಾದಂಥ ಶ್ರೀಯುತ PC ಮಾತಾಡ್ತಾ ಇದ್ದಾರೆ, ನಮ್ಮ ಜೊತೆಗಿದ್ದಾರೆ. ಮತ್ತು ನಮ್ಮ ಸಮಾಜದ ಮುಖಂಡರು ಪಾಂಡು ಮಹೇಂದ್ರಕರ್ ಇದ್ದಾರೆ. ಮತ್ತು ನಮ್ಮ ನಿಸ್ವಾರ್ಥ ಸೇವಾ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀಯುತ ರಾಮು ಗಿತ್ತಿಯವರಿದ್ದಾರೆ. ಹಾಗೂ ನಮ್ಮ ಬಲಗೈಯಾಗಿ ಇರುವಂಥ ಶ್ರೀ ಮೋತಿಲ ಸುಗಂಧಿಯವರಿದ್ದಾರೆ. ಅವರೆಲ್ಲರೂ ತಮ್ಮ ಸುಗಂಧಿಯವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ಕ್ಷತ್ರಿಯ ಸಮಾಜ ಸವಣೂರು, ನಿಸ್ವಾರ್ಥ ಸೇವಾ ಸಮಿತಿ ಸವಣೂರು, ರಿಜಿಸ್ಟರ್ಡ್ ಸವಣೂರು, ಅಮ್ಮ ಸಂಸ್ಥೆ ಹಾಗೂ ಕಂಪನಿಯು ಇವರ ಸಹಯೋಗದಿಂದ ಏರ್ಪಡಿಸಿದ ಈ ಕಾರ್ಯಕ್ರಮ ಬಡ ಜನತೆಗೆ, ಅದು ಮಧ್ಯಮ ವರ್ಗದವರು ಅದಕ್ಕಿಂತ ಕಡಿಮೆ ಇದ್ದಂಥ ಜನರಿಗೆ ಬಹಳಷ್ಟು ಉಪಯೋಗವಾಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಿಸ್ವಾರ್ಥ ಸೇವಾ ಸಮಿತಿಯ ಆಶ್ರಯದಲ್ಲಿ ಕಂಪನಿಯೋ ಸಂಸ್ಥೆ ಹಾಗೂ ಅಮ್ಮ ಸಂಸ್ಥೆಯ ಸಹಯೋಗದೊಂದಿಗೆ ಒಂದು ಫುಡ್ ಫಾರ್ ಫಿಸಿಯೋಥೆರಪಿ ಕಾರ್ಯಕ್ರಮವನ್ನು ದಿನಾಂಕ 12/7/2025 ತಾರೀಕಿನಿಂದ ನಾವು ಪ್ರಾರಂಭ ಮಾಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ಪ್ರತಿದಿನ ಒಂದು 200-300 ಜನ ಈ ಶಿಬಿರದೊಳಗೆ ಭಾಗವಹಿಸಿ ಈ ಒಂದು ಫಿಸಿಯೋಥೆರಪಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲರೂ ಭಾಗವಹಿಸಿ ಅದರ ಒಂದು ಸದುಪಯೋಗವನ್ನು ಪಡೆದಿದ್ದಾರೆ. ಈ ಕಾರ್ಯಕ್ರಮ ಇನ್ನೂ 6 ದಿವಸ ಸತತವಾಗಿ ನಡೆಯಲಿದ್ದು, ಈ ಕಾರ್ಯಕ್ರಮದ ಸದುಪಯೋಗವನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಆ ಒಂದು ಉಚಿತ ಫಿಸಿಯೋಥೆರಪಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಂತ ನಮ್ಮ ಸಮಿತಿಯ ಪರವಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಎಲ್ಲ ನಮ್ಮ ಬಂಧು ಮಿತ್ರರು, ಸಮಾಜದ ಹಿರಿಯರು ಹಾಗೂ ವಿಶೇಷವಾಗಿ ನಮ್ಮ ನಿಸ್ವಾರ್ಥ ಸೇವಾ ಸಮಿತಿಯ ಎಲ್ಲ ಸರ್ವ ಸದಸ್ಯರು ಅತಿ ಹೆಚ್ಚಿನ ಒಂದು ಕಾಳಜಿ ವಹಿಸಿ ಎಲ್ಲ ಕಾರ್ಯಕ್ರಮ ಯಶಸ್ವಿಗೊಳ್ಳಲು ಅವರು ತುಂಬ ಶ್ರಮಿಸಿದ್ದಾರೆ. ಅದೇ ರೀತಿ ಈ ಸಂದರ್ಭದಲ್ಲಿ ನಮ್ಮ ನಿಸ್ವಾರ್ಥ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಉಮೇಶ್ ದಾಮೋದರ್ ಅವರು ಇರಬೇಕಾಗಿತ್ತು. ಕಾರಣಾಂತರದಿಂದ ಅವರು ರಾಷ್ಟ್ರೀಯ ಭಾಷಾರ ಸಮಾಜದ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಲು ನಾಗ್ಪುರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹೋಗಿರುತ್ತಾರೆ.
ಅವರ ಪರವಾಗಿ ಇವತ್ತಿನ ದಿವಸ ನಾವು ಅವರ ಒಂದು ಜವಾಬ್ದಾರಿಯ ಸ್ಥಾನವನ್ನು ನಾವು ನಿರ್ವಹಿಸಿ ಒಂದು ಹೆಚ್ಚಿನ ಶ್ರಮ ವಹಿಸಿ ಎಲ್ಲ ಸದಸ್ಯರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಶ್ರಮಿಸಿದ್ದಾರೆ. ಎಲ್ಲರಿಗೂ ನಮ್ಮ ಸಮಿತಿಯ ಪರವಾಗಿ, ನಮ್ಮ ಅಧ್ಯಕ್ಷರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಎಲ್ಲರಿಗೂ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ನಿಸ್ವಾರ್ಥ ಸೇವಾ ಸಮಿತಿಯ ಬಾಹ್ಯ ಸದಸ್ಯರು, ಅಂದರೆ ಸಮಿತಿಯ ಸದಸ್ಯರು ಅಲ್ಲದೇ ಇದ್ದರೂ ನಮ್ಮ ಜೊತೆಗೆ ಸಂಪೂರ್ಣವಾಗಿ ಸಹಕಾರ ಕೊಡ್ತಕ್ಕಂಥ ನಮ್ಮ ಶ್ರೀಯುತ ಮೋತಿಲಾಲ್ ಸುಗಂಧಿ ಅವರು ಇವತ್ತು ಒಂದು ಅಲ್ಪೋಪಹಾರದ ವ್ಯವಸ್ಥೆಯನ್ನು ಎಲ್ಲರಿಗೂ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆ ದಂಪತಿಗಳಿಗೆ ನಮ್ಮ ಸಮಿತಿಯ ಪರವಾಗಿ ಅತ್ಯಂತ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರು ಇದಕ್ಕೆ ಕಾರಣೀಕರ್ತರಾಗಿರ್ತಾರೆ. ಅದೇ ರೀತಿ ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದಂಥ ಪಾಂಡು ಮಹೇಂದ್ರ ಕರ್ ಇವತ್ತಿನ ದಿವಸ ನಮ್ಮ ಈ ಶಿಬಿರದ ಹೆಸರೇನಾಗ್ತದೆ, ಪಲ್ಸ್ ಪಲ್ಸ್ ಶಿಬಿರವನ್ನು ನಮ್ಮ ಎಲ್ಲ ಸುತ್ತಮುತ್ತ ಹಳ್ಳಿಯಿಂದ ದಿನ ಒಂದು 1500 ಜನ ಇದನ್ನು ಉಪಯೋಗ ತಗೊಂಡಿದ್ದಾರೆ. ಉಚಿತ ಸೇವಾ ಉಚಿತ ಸೇವಾ ಮಾಡಿದಂಥ ಈ ಸಂಸ್ಥೆಗೆ ತುಂಬ ಅಭಿನಂದನೆ.